ಬರೀ DPR ಪ್ರಿಪೇರ್ ಮಾಡಕ್ಕೆ ಬಿ-ಸ್ಮೈಲ್ 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. DPR ಕರೆಕ್ಟ್ ಮಾಡಕ್ಕೆ. ಯಾವ ಸಂಸ್ಥೆಗಳಿವು? ಬ್ಲಾಕ್ ಲಿಸ್ಟ್ ಆಗಿರುವಂತಹ ಸಂಸ್ಥೆಗಳು, ಇದರಲ್ಲಿ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ಗಳಿರುವಂತಹ ಸಂಸ್ಥೆಗಳು. ಇವ್ರು 50 ಕೋಟಿ ರೂಪಾಯಿ DPR ಮಾಡಿದ್ದಾರೆ. ಇವ್ರು ಮಾಡಿರೋ DPR ಸರಿ ಇದೆಯಾ ಇಲ್ವಾ ಅಂತ ಜಡ್ಜ್ ಮಾಡಬೇಕಾಗಿರುವಂತಹ ಸಂಸ್ಥೆ ಯಾವುದು? BMLTA. ಆ BMLTA ಅನ್ನೋದನ್ನ ಸರ್ಕಾರ ಆ ಕಾನೂನು ಮಾಡಿ ಜನ ಹೋರಾಟ ಮಾಡಿ ಅದನ್ನ ತಂದಿದ್ದು ಯಾಕೆ ಅಂತಂದ್ರೆ, ಬೆಂಗಳೂರಿನಲ್ಲಿ 10-12 ಸಂಸ್ಥೆಗಳಿದೆ. ಒಬ್ಬೊಬ್ರು ಅವ್ರಿಗೆ ತೋಚಿದ ಕೆಲಸ ಬೇಕಿದ್ದ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕೋಆರ್ಡಿನೇಷನ್ ಬರಬೇಕು, ಒಂದು ಸೈಂಟಿಫಿಕ್ ಎಕ್ಸ್ಪರ್ಟ್ ಬಾಡಿ ಇದನ್ನ ಕೋಆರ್ಡಿನೇಷನ್ ಮಾಡಬೇಕು ಅಂತ BMLTA ಬಂದಿತ್ತು. ಆ BMLTA ಎಲ್ಲಿ ತನಕ ನಾವು ಎಂಪವರ್ ಮಾಡಿ ಅದಕ್ಕೆ ಚೇರ್ಪರ್ಸನ್ ಹಾಕಿ ಅದಕ್ಕೆ ಬೇಕಾಗಿರುವಂಥ ಅರ್ಬನ್ ಪ್ಲಾನರ್ಸು ಎಕ್ಸ್ಪರ್ಟ್ಸ್ ಅನ್ನ ತಂದು ಅವರಿಗೆ ಕೊಡಲಿಲ್ಲ ಅಂತಂದ್ರೆ ಬೆಂಗಳೂರಿನ ಈ ಯಾವುದೇ ಒಂದು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಲ್ಲ. ಇದು ಬ್ಯಾಂಡೇಡ್ ಹಾಕ್ದಂಗೆ ಇವೆಲ್ಲವೂ ಕೂಡ. ಬೆಂಗಳೂರಿಗೆ ಬೇಕಾಗಿರೋದು ಬ್ಯಾಂಡೇಡ್ ಅಲ್ಲ, ಬೆಂಗಳೂರಿಗೆ ಬೇಕಾಗಿರೋದು ಸರ್ಜರಿ. ಆ ಸರ್ಜರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕಟ್ಟಿದಾಗ ಮಾತ್ರ ಬೇಕಾಗತ್ತೆ. ದಯವಿಟ್ಟು ಈ ದಿಕ್ಕಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನಾನು ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಇನ್ನೊಂದು, ನಾನು ಮಾಧ್ಯಮದ ಸ್ನೇಹಿತರಲ್ಲಿ, ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡುವಂಥದ್ದು, ಈಗ ಪ್ರತಿ ಕಾರ್ಪೊರೇಟ್ ಕಂಪನಿಯಲ್ಲಿ ಅಥವಾ ನೀವೆಲ್ಲೇ ಕೆಲಸಕ್ಕೆ ಹೋಗ್ತೀರಾ, ಅದರಲ್ಲಿ ಒಬ್ಬರನ್ನ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೋ ಚೆನ್ನಾಗಿ ಕೆಲಸ ಮಾಡಿಲ್ವೋ ಅನ್ನೋದನ್ನ ಜಡ್ಜ್ ಮಾಡೋಕ್ಕೆ KPIs ಅಂತ ಇರ್ತವೆ. KRAs ಅಂತ ಕರೀತಾರೆ, KPI ಅಂತ ಕರೀತಾರೆ. ಕೀ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಯಾವ ಆಧಾರದ ಮೇಲೆ ಇವರು ಚೆನ್ನಾಗಿ ಮಾಡಿದ್ರ ಮಾಡಲಿಲ್ವಾ ಅನ್ನೋದನ್ನ ಜಡ್ಜ್ ಮಾಡಕ್ಕೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ನ ಅಥವಾ ಮುಖ್ಯಮಂತ್ರಿಗಳನ್ನ ಅವರು ಬೆಂಗಳೂರಿಗೆ ಡೆಲಿವರ್ ಮಾಡಿದ್ರು ಅಂತ ನಾವು ಜಡ್ಜ್ ಮಾಡಬೇಕು ಅಂತಂದ್ರೆ ಯಾವ KPIs ಇರಬೇಕು? ಇದನ್ನ ಸಾರ್ವಜನಿಕವಾಗಿ ಒಂದು ಪ್ರಜ್ಞಾವಂತ ಸಮಾಜವಾಗಿ ವಿದ್ಯಾವಂತರಾಗಿ ನಾವಿವತ್ತು ಪ್ರಶ್ನೆ ಕೇಳಬೇಕಾಗಿದೆ. ನಾಳೆ ಯಾರೇ ಅಲ್ಲಿಗೆ ಮಂತ್ರಿಗಳು ಬರ್ಬೋದು. ಅವ್ರ ಮಂತ್ರಿಗಳು ಇದನ್ನ ಚೆನ್ನಾಗಿ ಕೆಲಸ ಮಾಡಿದ್ರ ಇಲ್ವಾ ಅನ್ನೋದನ್ನ ಜಡ್ಜ್ ಮಾಡಕ್ಕೆ ವಾಟ್ ಶುಡ್ ಬಿ ದ KPIs? ಮೊದಲನೇದು, ಇಷ್ಟು ಟ್ರಾಫಿಕ್ ಜಾಮ್ ಇದೆ ಬೆಂಗಳೂರಿನಲ್ಲಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಕ್ಕೆ ಇಷ್ಟು ಗಂಟೆ ಆಗ್ತಾ ಇದೆ. ಕಿಲೋಮೀಟರ್ ಇವತ್ತು ಯಾರು ಲೆಕ್ಕನೇ ಆಗ್ತಾ ಇಲ್ಲ. ಗಂಟೆ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ 45 ನಿಮಿಷ ಆಗುತ್ತೆ, 50 ನಿಮಿಷ, 1 ಗಂಟೆ ಆಗುತ್ತೆ ಬರೋದು ಅಂತ. 3 ಕಿಲೋಮೀಟರ್ ಇದೆ ಅಂತ ಯಾರು ಹೇಳಲ್ಲ. ಕ್ಯಾನ್ ಒನ್ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಬಿ ರಿಡಕ್ಷನ್ ಆಫ್ ಟ್ರಾವೆಲ್ ಟೈಮ್? ಬೆಂಗಳೂರಿನಲ್ಲಿ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗಕ್ಕೆ ಎಷ್ಟು ಟ್ರಾವೆಲ್ ಟೈಮ್ ಕಡಿಮೆ ಆಯಿತು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸೇಜ್ ಎಷ್ಟು ಜಾಸ್ತಿ ಆಯಿತು? ಎಷ್ಟು ಪ್ರೈವೇಟ್ ವೆಹಿಕಲ್ಗಳು ಕಡಿಮೆ ಆಯಿತು? ಮೆಟ್ರೋ ಮತ್ತೆ BMTC ಹೆಡ್ ಮಾಡ್ತಾ ಇರುವಂತಹ ಸಂಸ್ಥೆಗಳು ಯಾರು ಇನ್ಚಾರ್ಜ್ ಇದ್ದಾರೆ, ಅವ್ರ ಡೈರೆಕ್ಟರ್ಗಳು, ಮ್ಯಾನೇಜಿಂಗ್ ಡೈರೆಕ್ಟರ್ಗಳನ್ನ, ಶುಡ್ ದಿಸ್ ನಾಟ್ ಬಿ ಅ KPI? 3 ವರ್ಷ 4 ವರ್ಷ ಮೆಟ್ರೋ MD ಆಗಿ ಕೆಲಸ ಮಾಡಿದ ಮೇಲೂ ಕೂಡ ಮೆಟ್ರೋ ಬಹಳ ಸ್ಲೋ ಆಗಿ ಮುಂದೆ ಹೋಗ್ತಿದೆ. ಮೆಟ್ರೋ ಎಕ್ಸ್ಪಾನ್ಷನ್ ಆಗಿಲ್ಲ, ಮೆಟ್ರೋ ರೈಡರ್ಶಿಪ್ ಜಾಸ್ತಿ ಆಗಿಲ್ಲ. ಮೆಟ್ರೋ ರೈಡರ್ಶಿಪ್ ಜಾಸ್ತಿ ಆಗದಲೇ ಇರೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಜನ ವಿಧಿ ಇಲ್ದಲೆ ಪ್ರೈವೇಟ್ ವೆಹಿಕಲ್ ಕೊಂಡ್ಕೋತಾ ಇದ್ದಾರೆ. ಪ್ರೈವೇಟ್ ವೆಹಿಕಲ್ ಜಾಸ್ತಿ ಕೊಂಡ್ಕೋತಾ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇನ್ನೂ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ಗಳು ಇನ್ನೂ ಜಾಸ್ತಿ ಆಗ್ತಿದೆ ಅಂತಂದಾಗ ಆ ಆಫೀಸರು, ಆ ಮಿನಿಸ್ಟರು, ಯಾರ ಕಾಂಪಿಟೆಂಟ್ ಅಥಾರಿಟಿ ಇದ್ದಾರೆ, ಹ್ಯಾಸ್ ಹಿ ಫೇಲ್ಡ್ ಆರ್ ಹ್ಯಾಸ್ ಹಿ ಸಕ್ಸೀಡೆಡ್? ಇದ್ರ ಮೇಲೆ ಚರ್ಚೆ ನಡೀಬೇಕಲ್ಲ. ಸೊ ಈ ರೀತಿಯ ಕೆಲವು KPIಗಳನ್ನ ಪ್ರತಿ ಒಂದು ಸಂಸ್ಥೆಯ ಹೆಡ್ಡಿಗೆ ಕೃಷ್ಣ ಬೈರೇಗೌಡರು ಆಸ್ ಇನ್ಚಾರ್ಜ್ ಮಿನಿಸ್ಟರ್ ಕೊಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇದೆ. ಈಗ BWSSB ಚೇರ್ಮನ್ಗೆ ಸ್ಪೆಸಿಫಿಕ್ ಇರಬೇಕು ಟಾರ್ಗೆಟ್. ಎಷ್ಟು ಟ್ಯಾಂಕರ್ ಅಲ್ಲಿ, ವಾಟರ್ ಟ್ಯಾಂಕರ್ ಅಲ್ಲಿ ಡಿಪೆಂಡ್ ಆಗಿರುವಂತಹ ಮನೆಗಳನ್ನ ಇವತ್ತು ನಾವು ರಿಡಕ್ಷನ್ ಮಾಡಿಸಿದ್ವಿ. ದಟ್ ಈಸ್ ಆನ್ ದ ಬೇಸಿಸ್ ಆಫ್ ದಟ್ ಯು ಶುಡ್ ಜಡ್ಜ್ ವೆದರ್ ದೇ ಆರ್ ಸಕ್ಸೀಡಿಂಗ್ ಆರ್ ನಾಟ್. ಈ ತರ ಇಡೀ ಬೆಂಗಳೂರಿಗೆ ಒಂದು ಸಿಸ್ಟಮಿಕ್ ಚೇಂಜ್ ತಂದಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಸರ್ಕಾರ 3 ವರ್ಷಗಳ ಕಾಲ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಂದಿದೆ. ಇನ್ನು ಮುಂದೆ ಆದ್ರೂ ಆನ್ ಗ್ರೌಂಡ್ ಏನಾದರೂ ಬದಲಾಗುವಂಥದ್ದನ್ನು ಈ ಸರ್ಕಾರ ಮಾಡಲಿ ಅಂತ ಹೇಳಿ ನಾನು ನಿನ್ನೆ ಅವ್ರ ಹತ್ರ ಆಗ್ರಹ ಮಾಡಿದ್ದೀನಿ. ಬರುವಂತಹ ದಿವಸಗಳಲ್ಲಿ ಈ ವೈಟ್ ಪೇಪರ್ ಅನೌನ್ಸ್ ಮಾಡೋವರೆಗೂ ಈ ಡ್ಯಾಶ್ ಬೋರ್ಡ್ ಅನ್ನು ಅವರು ಬೆಂಗಳೂರಿನ 5 ಕಾರ್ಪೊರೇಷನ್ಗಳಿಗೆ ಮಾಡಿಕೊಡೋವರೆಗೂ ಅನೌನ್ಸ್ ಮಾಡಿರುವಂಥ ಈ ಸಾವಿರಾರು ಕೋಟಿ ರೂಪಾಯಿ ರಸ್ತೆ ಗುಂಡಿ ಮುಚ್ಚುವಂಥ ಪ್ರಾಜೆಕ್ಟ್ಗಳನ್ನು ಆನ್ ದ ಗ್ರೌಂಡ್ ಅದರ ಬದಲಾವಣೆಯಾಗಿ ಇಂಪ್ಯಾಕ್ಟ್ ಕಾಣೋವರೆಗೂ ಕೂಡ
ಪ್ರತಿ ವಾರ ಇದ್ರ ಹಿಂದೆ ನಾನು ಬಿದ್ದು ಇದನ್ನ ಮಾಡಿಸೋದ್ರವರೆಗೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಧನ್ಯವಾದ. ಹೌದು, ಎಲ್ಲರದ್ದು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ, ಅವ್ರ ಗ್ರೂಪಲ್ಲೂ ಬರ್ತಿದೆ, ಅವರು ಅಧಿಕಾರಿಗಳಿಗೆ ಬೈತಾ ಇದ್ದಾರೆ ಸರಿ ಮಾಡಿ ಅಂತ. ಸೀಮ್ಸ್ ಲೈಕ್ ಅ ಪಾಸಿಟಿವ್ ಚೇಂಜ್. ಸೋಷಿಯಲ್ ಮೀಡಿಯಾಲ್ಲೂ ಅವ್ರ ಬಗ್ಗೆ ತುಂಬಾ ಟ್ರ್ಯಾಕರ್ ಆಗ್ತಿದೆ. ಡು ಯು ಥಿಂಕ್ ದೇರ್ ವುಡ್ ಬಿ ಅ ಸಿಸ್ಟಮ್ಯಾಟಿಕ್ ಚೇಂಜ್ ಬಿಕಾಸ್ ಅ ನ್ಯೂ ಮಿನಿಸ್ಟರ್ ಹ್ಯಾಸ್ ಕಮ್ ಇನ್ ಪ್ಲೇಸ್? I really hope there will be a positive change. ಬಿಜೆಪಿ ಬೆಂಗಳೂರು, ಬಿಜೆಪಿ ಕಾಂಗ್ರೆಸ್ಸು JDS ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಉಪಯೋಗ ಆಗಬೇಕು. ಅವರು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡೋದಕ್ಕೆ ನಮ್ಮ 100% ಸಹಕಾರ ಇರಬೇಕು. ಐ ಥಿಂಕ್ ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಕನ್ಸ್ಟ್ರಕ್ಟಿವ್ ಅಪೋಸಿಷನ್. ಬಟ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ ಬಗ್ಗೆ ಅವ್ರು ಮಾತಾಡಲಿಲ್ಲ ಅಂತಂದ್ರೆ, ಈ ರೀತಿಯಾಗಿ ಇಡೀ ವ್ಯವಸ್ಥೆಯನ್ನ ನಾನು ಪರಿವರ್ತಿಸ್ತೀನಿ ಅಂತ ಪ್ರಯತ್ನ ಆಗಲಿಲ್ಲ ಅಂತಂದ್ರೆ ಏನು ವ್ಯತ್ಯಾಸ ನಮಗೆ ಸಿಸ್ಟಮ್ಯಾಟಿಕಲಿ ಏನು ಕಾಣುತ್ತೆ ಅಂತ ನನಗನ್ಸಲ್ಲ. ಇನ್ನೊಂದು ಎಕ್ಸರ್ಸೈಸ್ ಆಫ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಆಗ್ಬೋದು. ಆಮೇಲೆ ಅವರು ಕಳೆದ 2-3 ದಿವಸದ ಪತ್ರಿಕಾ ಹೇಳಿಕೆಗಳನ್ನು ನೋಡಿದ್ರೆ, ಬೆಂಗಳೂರು ಇಸ್ ಸಫರಿಂಗ್ ಫ್ರಮ್ ವೀಕ್ ಗವರ್ನೆನ್ಸು, ಬೆಂಗಳೂರು ಹ್ಯಾಸ್ ಡಿಸ್ಫಂಕ್ಷನಲ್ ಸಿಸ್ಟಮ್ಸು, ಹೀಗೆಲ್ಲ ಹೇಳಿದ್ದಾರೆ. ಕಳೆದ 3 ವರ್ಷ ಯಾರಿದ್ರು ಅಧಿಕಾರದಲ್ಲಿ? ಈಗ ಯಾರು ನಿಮ್ಮ ಬಾಸ್ ಆಗಿದ್ದಾರೆ CM ಆಗಿ, ಅವರೇ ತಾನೇ ಇನ್ಚಾರ್ಜ್ ಇದ್ದಿದ್ದು, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿ. ಸೊ ಆರ್ ಯು ಇಂಪ್ಲಿಕೇಟಿಂಗ್ ಹಿಮ್? ಆರ್ ಯು ಸೇಯಿಂಗ್ ಬೆಂಗಳೂರಿನ ಇವತ್ತಿನ ವೀಕ್ ಗವರ್ನೆನ್ಸಿಗೆ, ಬೆಂಗಳೂರಿನ ಇವತ್ತಿನ ಡಿಸ್ಫಂಕ್ಷನಲ್ ಸಿಸ್ಟಮ್ಸಿಗೆ ಕಳೆದ 3 ವರ್ಷ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂಥ DK ಶಿವಕುಮಾರ್ ಅವ್ರ ಕಾರಣ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವರು? ಈಸ್ ದಿಸ್ ದ ಸಬ್ ಟೆಕ್ಸ್ಟ್? ಇದು ಕೂಡ ಪ್ರಶ್ನಿಸಬೇಕಾಗಿದೆ ನಾವು. ನನ್ ಕೆಲವು ಸತಿ ಏನ್ ಅನ್ಸುತ್ತೆ ಅಂದ್ರೆ, ಕಾಂಗ್ರೆಸ್ನವರು 3 ವರ್ಷ ದುರಾಡಳಿತ ಕೊಟ್ಟಾದ ಮೇಲೆ ಬೆಂಗಳೂರಿನಲ್ಲಿ ಜನ ರಸ್ತೆಯಲ್ಲಿ ಉಗಿತಾ ಇರೋದನ್ನ ನೋಡಿ ಬಹಳ ದೊಡ್ಡ ಮಟ್ಟದ ಒಂದು ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು, ಏನಿವಾಗ ಮುಖ್ಯಮಂತ್ರಿ ಬದಲಾವಣೆ ಆಯಿತು, ಮತ್ತೆ ಹೊಸ ಮಂತ್ರಿಗಳನ್ನ ತಂದ್ರು, ಏನೋ ಒಂದು ಹೊಸ ಸರ್ಕಾರ ಬಂದ್ಬಿಟ್ಟಿದೆ, ಹಿಂದೆ ಆಗಿದ್ದನ್ನೆಲ್ಲ ಜನ ಮರ್ತು ಬಿಡ್ತಾರೆ, ಇದು ಹಳೆ ಸರ್ಕಾರದ ಕಂಟಿನ್ಯೂಯೇಷನ್ ಅಲ್ಲ, ಬಟ್ ಇಟ್ ಇಸ್ ಅ ನ್ಯೂ ಗವರ್ಮೆಂಟ್, ಏನೋ ಒಂದು ಹೊಸ ಚೇಂಜ್ ಆಗೋಗಿದೆ, ಚುನಾವಣೆ ಆಗಿ ಜನ ಆಯ್ಕೆ ಮಾಡಿ ಹೊಸ ಸರ್ಕಾರ ತಂದಿದ್ದಾರೆ ಅನ್ನೋವಂತ ಒಂದು ಅವರ 3 ವರ್ಷಗಳ ಆಂಟಿ ಇನ್ಕಂಬೆನ್ಸಿನ ತೆಗೆದುಹಾಕುವಂತ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಎಲ್ಲ ಫುಲ್ ಒಂದು PR ಓವರ್ ಡ್ರೈವ್ ನಿಮಗೆ ಕಾಣಿಸ್ತಾ ಇರೋದು. ಅದೇ ನಾನು ಕೇಳ್ತಾ ಇರೋದು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಆಸ್ಕಿಂಗ್. ಅಲ್ಲ, ಟು ಬಿ ಫೇರ್, ಕೃಷ್ಣ ಬೈರೇಗೌಡರು ಈಗ ಮಿನಿಸ್ಟರ್ ಆಗಿ ಇನ್ಚಾರ್ಜ್ ಆಗಿರ್ಬೋದು, ಹಿಂದೆ ಅವರು ಈ ಇಲಾಖೆಯಲ್ಲಿ ಇರಲಿಲ್ಲ. ಟು ಲೆಟ್ ಅಸ್ ಬಿ ಫೇರ್ ಟು ಹಿಮ್. ಆದ್ರೆ ಕಳೆದ 3 ವರ್ಷ ಇದ್ದಿದ್ದು ಯಾವ ಸರ್ಕಾರ? ನೀವು ಮಂತ್ರಿಗಳಾಗಿದ್ರಿ, ನಿಮ್ಮ ಈಗಿನ ಮುಖ್ಯಮಂತ್ರಿಗಳೇ ತಾನೇ ಬೆಂಗಳೂರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದು. ಸೊ ಈಗ ಹೊಸ GB ಎಲೆಕ್ಷನ್ ಬರ್ತಾ ಇದೆ ಅಂತಂದಾಗ ಹಳೇದೆಲ್ಲ ಲೆಕ್ಕ ಮರ್ತುಬಿಡಿ, ಹೊಸದಾಗಿ ಅಕೌಂಟ್ ಶುರು ಮಾಡಿ ಅಂತ ಕಾಂಗ್ರೆಸ್ನವ್ರು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಹಿಂದೆ 3 ವರ್ಷದಿಂದನೂ ಇದ್ದಿದ್ದು ಇದೇ ಸರ್ಕಾರ, ನಿಮ್ಮದೇ ಮುಖ್ಯಮಂತ್ರಿಗಳು. ಈಗ ಮುಖ್ಯಮಂತ್ರಿ ಆಗಿರೋರೇನೆ ಆಗ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಿದ್ದು. ನಾನು ಹೇಳಿದೆ, ಬರೀ ರಸ್ತೆಗೆ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ, ಈಗ ಮುಖ್ಯಮಂತ್ರಿ ಇರೋರು, ಹಿಂದೆ DCM ಆಗಿದ್ದಂತ DK ಶಿವಕುಮಾರ್ ಅವರು ಬರೀ ರಸ್ತೆ ಗುಂಡಿಗೆ ತಿಂಗಳಿಗೆ ಒಂದು ಅನೌನ್ಸ್ಮೆಂಟ್ ಯಾವ ತರ ಮಾಡಿದ್ದಾರೆ ಅಂತ. ಇದಕ್ಕೆ ನೀವು ಇವತ್ತು ವೈಟ್ ಪೇಪರ್ ಕೊಡಿ. ನೀವು ಹೊಸ ಅಕೌಂಟ್ ಓಪನ್ ಮಾಡಬೇಕು ಇವತ್ತಿಂದ ಅನ್ನೋದಾದ್ರೆ ಹಳೆ 3 ವರ್ಷದ್ದು ಇವತ್ತಿಗೆ ವೈಟ್ ಪೇಪರ್ ಕೊಟ್ಬಿಡಿ, ಏನಾಯ್ತು ಅಂತ. ದಟ್ ಈಸ್ ಅ ಫೇರ್ ಆಸ್ಕ್. ಕಳೆದ 3 ವರ್ಷದ ಬರ್ಡನ್ ನನಗೆ ಬೇಡ ಅಂತಾದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಬರ್ಡನ್ ನನಗೆ ಬೇಡ ಅನ್ನೋದಾದ್ರೆ, DK ಶಿವಕುಮಾರ್ ಅವರೇ ಇನ್ಚಾರ್ಜ್ ಆಗಿದ್ದಾಗ ಮಾಡಿದಂತ ವ್ಯವಸ್ಥೆ ಡಿಸ್ಫಂಕ್ಷನಲ್ಲು, ವೀಕ್ ಗವರ್ನೆನ್ಸ್ ಅನ್ನೋದಾದ್ರೆ, ಇವತ್ತಿಂದ ಹೊಸ ಲೆಕ್ಕ ಶುರು ಮಾಡಬೇಕು ಅನ್ನೋದಾದ್ರೆ ಹಳೆ 3 ವರ್ಷದ ಲೆಕ್ಕ ಕೊಟ್ಬಿಡಿ. ಅದಕ್ಕೆ ನೀವು ವೈಟ್ ಪೇಪರ್ ಕೊಡಿ ಅಂತ ನಾವು ಕೇಳಿರುವಂಥದ್ದು. ಕಳೆದ 3 ವರ್ಷದಿಂದ ಏನು 5,500 ಕೋಟಿ ರೂಪಾಯೋ 7,500 ಕೋಟಿ ರೂಪಾಯಿ ಅದೆಷ್ಟು ಲೆಕ್ಕನೇ ಗೊತ್ತಾಗ್ತಾ ಇಲ್ಲ. ಒಂದೊಂದು ಪೇಪರ್ದು ಒಂದೊಂದು ಹೆಡ್ಲೈನ್ ತೆಗೆದ್ರೆ ಗೊತ್ತಾಗ್ತಿದೆ. ಅದೇ ಎಲ್ಲಿ ಗೊತ್ತೇ ಆಗ್ತಾ ಇಲ್ಲ ಸರ್. ನೀವು ಇದನ್ನ ಎಲ್ಲ ಆಡ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ, ಒಟ್ಟಿಗೆ ಸೇರಿಸಿದ್ರೆ ಒಂದು ನಂಬರ್ ಬರುತ್ತೆ. ಇದು ಏನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನು ಯಾರು ಹೇಳೋರು ಕೇಳೋರೇ ಇಲ್ವಾ? ಇದಕ್ಕೆ ಒಂದು ವೈಟ್ ಪೇಪರ್ ಕೊಡಿ ಅಂತ ಕೇಳಿದ್ರು. ಸರ್, ಮೆಟ್ರೋ 3 ಫೇಸು ಅದು ಪೂರ್ತಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಬರುವಂಥದ್ದು. ವೇಗಾ ಸಿಟಿ ಮಾಲ್ ಇಂದ ಹೊರಡುವಂಥದ್ದು, ಪೂರ್ತಿ ನಮ್ಮ ರಿಂಗ್ ರೋಡಲ್ಲಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.